ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಡಿಸೈನ್ ಸಿಂಗಲ್ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಹಬ್ಬಕ್ಕೆ ಯಾವ್ದಾದ್ರೂ ಡಿಸೈನ್ ಹೊಸದಾಗಿ ಹಾಕೋಬೇಕು ಅಂತಿದ್ರೆ ಈ ಡಿಸೈನ್ ನೀವು ಖಂಡಿತ ನಿಮ್ಮ ಸೀರೆಗೆ ಟ್ರೈ ಮಾಡಿ ಸಿಂಗಲ್ ಸ್ಟೆಪ್ ಅಲ್ಲಿ ಈಸಿಯಾಗಿ ಹಾಕೋಬಹುದು. ನೋಡಿ, ನಾನು ಈ ರೀತಿಯಾದ ಡ್ರಮ್ ಬೀಡ್ಸ್ ಮತ್ತು ಈ ರೀತಿಯಾದ ಸ್ಮಾಲ್ ಸೈಜ್ 2mm ಬೀಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 6 ಎಳೆ ದಾರ 10.075mm ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ತೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಪಕ್ಕದಲ್ಲೇನೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಹೇಳ್ತಿದ್ದೀನಿ ಅದನ್ನೇನೆ ನೀವು ಫಾಲೋ ಮಾಡ್ತಾ ಹೋದ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು 2 ಟೈಮ್ಸ್ ಲಾಕ್ ಮಾಡಿದಾದ್ಮೇಲೆ ನಾನು 5 ಚೈನ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. 1 2 3 4 ಅಥವಾ 5 ಚೈನ್ಸ್. ಇಲ್ಲಿ ನಾವು 4 ಅಥವಾ 5 ಚೈನ್ಸ್ ಏನು ಹಾಕೊಳ್ತಾ ಇದೀವಿ, ಇದು ಕುಚ್ಚುಗೋಸ್ಕರ ನಾವು ಗ್ಯಾಪ್ ಬಿಟ್ಕೊಳ್ಳೋದಕ್ಕೋಸ್ಕರ ಆಗ್ತದೆ. 5 ಚೈನ್ಸ್ ಹಾಕಿದ್ದಾದ್ಮೇಲೆ ಅದನ್ನು ಸ್ಟ್ರೈಟ್ ಆಗಿಟ್ಟು ಈ ರೀತಿಯಾಗಿ ನಾನು ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ತಿದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಇನ್ನೊಂದು ಟೈಮ್ ಲಾಕ್ ಮಾಡ್ತಿದ್ದೀನಿ. ಈಗ ನೋಡಿ, ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದಾದ್ಮೇಲೆ ಈಗ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಎಳ್ಕೊಂಡು ಈಗ ಒಂದು ಡ್ರಮ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಆಗಿದ್ದಾದ್ಮೇಲೆ 1 ಟೈಮ್ ಲಾಕ್ ಮಾಡಿಕೊಂಡು ಈಗ ಡ್ರಮ್ ಬೀಡ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಡ್ರಮ್ ಬೀಡ್ ಅನ್ನ ಆಡ್ ಮಾಡಿದಾದ್ಮೇಲೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಇನ್ನ ಒಂದು ಡ್ರಮ್ ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಡ್ ಅನ್ನ ಆಡ್ ಮಾಡಿಕೊಂಡು ಇದನ್ನ ಸಹ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ನೀವು ಇದನ್ನ ವಿ ಶೇಪ್, ನೋಡಿ ಈ ರೀತಿಯಾಗಿ ವಿ ಶೇಪ್ ಬರೋ ತರ 5 ಚೈನ್ಸ್ ಗ್ಯಾಪ್ ಅಲ್ಲಿ ವಿ ಶೇಪ್ ಬರೋ ತರ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ವಿ ಶೇಪ್ ಅಲ್ಲಿ ನಾವು ಲಾಕ್ ಮಾಡ್ಕೊಬೇಕು. ಇಲ್ಲಿ ಬಂದು 5 ಚೈನ್ಸ್ ಗ್ಯಾಪ್ ಬರುತ್ತೆ. ಅಷ್ಟು ಗ್ಯಾಪ್ ಅಲ್ಲಿ ನಾವು ವಿ ಶೇಪ್ ಅನ್ನ ಲಾಕ್ ಮಾಡಿ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಟರ್ನ್ ಮಾಡಿದ ಆದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಈಗ ನಾನೇನು 2mm ಸೈಜ್ ಬೀಡ್ಸ್ ಅಂದೆ ಅವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ರೋಶನ ಥ್ರೆಡ್ ಒಳಗಡೆ ನಾನು ಬೀಡನ್ನ ಹಾಕೊಂಡಿದ್ದೀನಿ. ಈಗ ನಾವು ಇದನ್ನ ಇಲ್ಲಿ ಏನು ಬೀಡಿಂದ ಥ್ರೆಡ್ ಕಾಣ್ತಿದೆ ನೋಡಿ, ಈ ಬೀಡಿಂದ ಥ್ರೆಡ್, ಆ ಥ್ರೆಡ್ಗೆ ನಾವು ಈ ಬೀಡ್ಸ್ ಅನ್ನ ಲಾಕ್ ಮಾಡ್ತಾ ಬರಬೇಕು ಒಂದೊಂದಾಗಿ. ಟೋಟಲಿ 9 ಬೀಡ್ಸ್ ಅನ್ನ ಆಡ್ ಮಾಡಬೇಕು. ಈಗ ನೋಡಿ, ಒಂದು ಬೀಡನ್ನ ಆಡ್ ಮಾಡ್ತಿದ್ದೀನಿ. ಬೀಡನ್ನ ಆಡ್ ಮಾಡಿ ಈ ಥ್ರೆಡ್ ಏನಿದೆ, ಈ ಬೀಡ್ ಥ್ರೆಡ್, ಅದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು 9 ಬೀಡನ್ನ ಆಡ್ ಮಾಡ್ಕೊಳ್ತೀನಿ. ನಿಮ್ಗೇನಾದ್ರೂ ಟ್ರೈನಿಂಗ್ ಇದ್ದು ನೀವು ಆರಾಮಾಗಿ ಬೀಡ್ಸ್ ಅನ್ನ ಈ ರೀತಿಯಾಗಿ 1 2 3 ಈ ರೀತಿಯಾಗಿ ಬೀಡ್ಸ್ ಅನ್ನ ಕ್ರೋಶಾಗೆ ಆಡ್ ಮಾಡಿಕೊಂಡು ನಾವು ಹಾಕೋದ್ರಿಂದ ಇದು ಈ ರೀತಿಯಾಗಿ ಬೀಡ್ಸ್ ಏನ್ ಆಡ್ ಮಾಡ್ತೀವಿ ಅದು ವರ್ಕ್ ತುಂಬಾ ಚೆನ್ನಾಗಿ ಈಸಿಯಾಗಿ ಆಗತ್ತೆ. ನೋಡಿ, 1 2 3 4 ನಾನು ಆಲ್ರೆಡಿ ಬೀಡ್ಸ್ ಅನ್ನ ಕ್ರೋಶಾಗೆ ಹಾಕೊಂಡಿನಿ. ಏನಿಲ್ಲ ಅಂದ್ರೆ 4 ಬೀಡ್ಸ್ ಅನ್ನ ಆರಾಮಾಗಿ ನಾವು ಕ್ರೋಶನಲ್ಲಿ ತಗೋಬಹುದು. ಈಗ ನೋಡಿ, 4 ಬೀಡ್ಸ್ ಆಗಿದ್ದಾದ್ಮೇಲೆ 5th ಬೀಡ್ ಅನ್ನ ಆಡ್ ಮಾಡ್ತೀನಿ. 5th ಬೀಡ್ ಅನ್ನ ಆಡ್ ಮಾಡಿ ಈಗ ನಾವು ನೆಕ್ಸ್ಟ್ ಬೀಡ್ ಹಿಂದೆ ಥ್ರೆಡ್ ಏನಿದೆ ನೋಡಿ ಅದಕ್ಕೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಆಗ ಈ ಬೀಡ್ ಏನಿದೆ ಇದು ಮಿಡಿಲ್ಗೆ ಬರುತ್ತೆ. ಈ ಕಡೆ 4 ಈ ಕಡೆ 4 ಮಿಡಿಲ್ ಅಲ್ಲಿ ಒಂದು ಬೀಡ್ ಬರುತ್ತೆ. ಇದೇ ರೀತಿ ನಾವು 9 ಬೀಡ್ಸ್ ಅನ್ನ ಆಡ್ ಮಾಡ್ಕೊಬೇಕು. ನೋಡಿ, ಈ ಬೀಡ್ಸ್ ಹಿಂದೆ ಏನ್ ಥ್ರೆಡ್ ಬಂದಿರತ್ತೆ ಅದಕ್ಕೆ ನಾವು ನೀಟಾಗಿ ಆಡ್ ಮಾಡ್ಕೊಬೇಕು.
ಟೋಟಲಿ 9 ಬೀಡನ್ನೇ ಹಾಕೊಬೇಕು, ಅವಾಗೇ ಡಿಸೈನ್ ನಾವು ಇದು ಮಾಡಕ್ ಆಗೋದು. ಈಗ 1 2 3 4 5 6 7 8 ಫೈನಲ್ ಆಗಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತೇನೆ. ಬೀಡನ್ನು ಆ್ಯಡ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಳ್ತೇನೆ. ಸೇಮ್ ಥ್ರೆಡ್ಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇಲ್ಲಿ ಏನು ಸಿಂಗಲ್ ನಾವು ಲಾಕ್ ಮಾಡಿದ್ವಿ ಅದಕ್ಕೆ ಈ ಬೀಡನ್ನು ನೀಟಾಗಿ ಲಾಕ್ ಮಾಡಬೇಕು. ಇಲ್ಲೇನು ಬೀಡ್ ಲಾಕ್ ಇರುತ್ತೆ ಆ ಬೀಡ್ ಲಾಕಕ್ಕೆ ಇದನ್ನ ಲಾಕ್ ಮಾಡಿದಾದ್ಮೇಲೆ ನಾನೀಗ 2 ಚೈನ್ಸ್ ಅನ್ನು ಹಾಕೊಳ್ತೇನೆ. ಯಾಕಂದ್ರೆ ಈ ಗ್ಯಾಪ್ಗೆ ನಾನೇನು 2 ಚೈನ್ಸ್ ಮಾಡಿದ್ದೆ ಅಷ್ಟು ಚೈನ್ಸ್ ಅನ್ನು ಮಾಡಿಕೊಂಡು ಇವು 2 ಮಧ್ಯದಲ್ಲಿ ನಾನು ಫಸ್ಟ್ ಏನು ಸಿಂಗಲ್ ಕ್ರೋಶೆ ಕಾಣ್ತಿದೆ ಅದಕ್ಕೆ ಲಾಕ್ ಮಾಡ್ತಿದ್ದೀನಿ. 2 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದಾದ್ಮೇಲೆ ಈಗ ಬಟ್ಟೆನ ನೀಟಾಗಿ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಟರ್ನ್ ಮಾಡಿದಾದ್ಮೇಲೆ ಈ 2 ಚೈನ್ಸ್ ಏನಿದೆ ಅದನ್ನ ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ನಾನು 1 2 3 ಚೈನ್ಸ್ ಹಾಕಿ ಅಲ್ಲಿಗೊಂದು ಪಿಕೋನ ಮಾಡ್ಕೊಳ್ತಾ ಇದ್ದೀನಿ. ಆ 2 ಚೈನ್ಸ್ ಎಡ್ಜ್ಗೆ ಈ 3 ಚೈನ್ಸ್ ಅನ್ನು ಲಾಕ್ ಮಾಡಿ ಒಂದು ಪಿಕೋನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡೀಗ ಇವೆರಡು ಬೀಡ್ ಮಧ್ಯೆ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇವೆರಡು ಬೀಡ್ ಮಧ್ಯದಲ್ಲೇ ಈ ರೀತಿಯಾಗಿ ಕಂಬ ಬರಬೇಕು, ನೀಟಾಗಿ ಕಂಬ ಬರಬೇಕು. ಮತ್ತೆ ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ಗೆ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಮತ್ತೆ ಎರಡು ಬೀಡ್ಸ್ ಮಧ್ಯೆ ಏನ್ ಪ್ಲೇಸ್ ಇದೆ ಅಲ್ಲಿಗೆ ನಾವು ಕಂಬಗಳನ್ನ ಮಾಡ್ಕೊಬೇಕು. ಅರ್ಥ ಆಗ್ತಾ ಇದೆ ಅನ್ಕೊಳ್ತಾ ಇದ್ದೀನಿ. ಈ 2 ಬೀಡ್ಸ್ ಮಧ್ಯೆ ನಾವು ಕಂಬನ ಮಾಡ್ಕೊಬೇಕು. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಇದು ಕಂಬ ಏನ್ ಮಾಡ್ಕೊಂಡಿದ್ದಿ ಅದರ ಎಡ್ಜಿಗೆ ನಾನು ಪಿಕೋನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಫುಲ್ಲು ಬೀಡ್ಸ್ ಎಷ್ಟಿದೆ ಅಷ್ಟು ಕಂಬಗಳನ್ನ ಮಧ್ಯದಲ್ಲಿ ಮಾಡ್ಕೊಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ಬೀಡ್ಸ್ ಮಧ್ಯದಲ್ಲಿ ಕಂಬ ಮಾಡಿಕೊಂಡು ಮತ್ತೆ ಪೀಕೋ, ಇದೇ ರೀತಿ ನಾವು ಪೂರ್ತಿ ಆರ್ಚನ್ನ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಟೋಟಲಿ ಇಲ್ಲಿ 9 ಕಂಬ ಬಂದಿದೆ. ನೋಡಿ ಬೀಡ್ಸ್ ಎಲ್ಲ ಮಧ್ಯದಲ್ಲೂ ಈ ರೀತಿಯಾಗಿ ಕಂಬ ಮಾಡಿಕೊಂಡು ನಾನು ಇದನ್ನ ಮಾಡ್ಕೊಂಡೆ. ಫೈನಲ್ ಕಂಬನ ನಾವು ಹೇಗೆ ಮಾಡ್ಕೊಬೇಕಂದ್ರೆ ನೋಡಿ ಈ ರೀತಿಯಾಗಿ ಈ 2 ಬೀಡ್ ಮಧ್ಯದಲ್ಲಿ ನಾವು ಕಂಬ ಮಾಡ್ಕೊಂಡು ಪಿಕೋ ಮಾಡಿದಾದ್ಮೇಲೆ ಫೈನಲ್ ಆಗಿ ನಾವು ಫಿನಿಶಿಂಗ್ ಟಚ್ ಅನ್ನ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ಬೀಡನ್ನ ನಾವು ಲಾಕ್ ಮಾಡಿದೀವಿ ಆ ಬೀಡ್ ಲಾಕ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ ಹಾಕಿ ಈ ಎಡ್ಜ್ಗೆ ನಾನು ಲಾಕ್ ಮಾಡ್ತೇನೆ. ಲಾಕ್ ಮಾಡಿದಾದ್ಮೇಲೆ ಫೈನಲ್ ಆಗಿ 10ನೇ ಕಂಬ ಇಲ್ಲಿ ಬರುತ್ತೆ. ನಾನು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಒಂದು ತುಂಬಾ ಚೆನ್ನಾಗಿರೋ ಡಿಸೈನ್ ರೆಡಿ ಆಗತ್ತೆ. ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಇನ್ನ ಒಂದು ಟೈಮ್ ಲಾಕ್ ಮಾಡಿ 5 ಚೈನ್ಸ್ ಅಥವಾ 4 ಚೈನ್ಸ್ ಬಿಟ್ಕೊಂಡು ಮತ್ತೆ ಡಬಲ್ ಲಾಕ್ ಮಾಡಿ 2 ಚೈನ್ಸ್ ಹಾಕೊಂಡು ಒಂದು ಲಾಕು ಮತ್ತೆ ಕ್ರಾಸ್ ಆಗಿ ಒಂದು ಲಾಕ್ ಮಾಡಿ 2 ಬೀಡನ್ನ ಕ್ರಾಸ್ ಆಗಿ ವಿ ಶೇಪ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 4 ಬೀಡು ಮಿಡಿಲ್ಗೆ ಒಂದು ಬೀಡು 4 ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ 2 ಚೈನ್ಸ್ ಹಾಕಿ ಇಲ್ಲಿ ಫಸ್ಟ್ ಇದ್ರ ಮೇಲೆ ಲಾಕ್ ಮಾಡಿದಾದ್ಮೇಲೆ ಅಲ್ಲಿಗೆ 3 ಚೈನ್ಸ್ ಒಂದು ಕಂಬ ಪಿಕೋ ಕಂಬ ಮಾಡ್ಕೊಳ್ತೇವೆ. ಈ ಬೀಡ್ ಮಧ್ಯದಲ್ಲೆಲ್ಲ ನಾವು ಪಿಕೋ ಕಂಬ ಮಾಡ್ಕೊಂಡು ಫೈನಲ್ ಆಗಿ ಲಾಕ್ ಮಾಡ್ಕೊಂಡು ಇದನ್ನ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಸೀರೆಗೆ ಹಾಕದ್ಮೇಲೆ ಫೈನಲ್ ಫಿನಿಶಿಂಗ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ. ಇದು ಪಿಂಕ್ ಕಲರ್ ಸ್ಯಾರಿ ಇರೋದ್ರಿಂದ ಪಿಂಕ್ ಕಲರ್ ಯೂಸ್ ಮಾಡಿ ಮತ್ತೆ ಬಾರ್ಡರ್ ಯಾವ್ದಿದೆ ಅದನ್ನ ಬೇಬಿ ಕುಚ್ಚನ್ನಾಗಿ ಕಟ್ಕೊಂಡಿದ್ದೀನಿ. 150 ಎಳೆ ಡಬಲ್ ಮಾಡಿ 300 ಎಳೆ. ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂತು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಿಮಗೂ ಹೇಳ್ಕೊಡೋಣ ಅಂತ ಈ ಡಿಸೈನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.